ನಮಸ್ಕಾರ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ಯಾಮಿಲಿಯ ಸಮ್ಮಿಲನ. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಸಾಕಷ್ಟು ದಿನಗಳ ಬಳಿಕ ತಮ್ಮ ಕುಟುಂಬದ ಜೊತೆಗೆ ಬೆರೆಯುವಂಥ ಅವಕಾಶ. ಒಬ್ಬರಾದ್ಮೇಲೆ ಒಬ್ಬರು ಫ್ಯಾಮಿಲಿ ಬರ್ತಾ ಇದ್ದರೆ ಇಡೀ ಬಿಗ್ ಬಾಸ್ ಮನೆಯೇ ಒಂದು ರೀತಿಯಲ್ಲಿ ಸಂಭ್ರಮದಲ್ಲಿ ಒಂದು ಎಂಜಾಯ್ಮೆಂಟನ್ನು ಸಂಭ್ರಮಿಸ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮನೆಯ ಊಟ, ಎಲ್ರಿಗೂ ಕೂಡ ಮನೆಯ ಊಟ, ಇವರ ಜೊತೆಗೆ ಒಂದಷ್ಟು ಕಾಲವನ್ನು ಕಳೆಯುವಂಥ ಸುವರ್ಣ ಅವಕಾಶ, ಇವೆಲ್ಲವೂ ಕೂಡ ಒಂದು ಭಾಗವಾದರೆ, ಮತ್ತೊಂದು ಕಡೆ ಇದೇ ಈ ಫ್ಯಾಮಿಲಿಯವರನ್ನು ಮೀಟ್ ಮಾಡಿ ಸಮಯವನ್ನು ಕಳೆಯುವಂಥ ಸಂದರ್ಭದಲ್ಲಿ ಮನೆಯ ಕ್ಯಾಪ್ಟನ್ ಕೂಡ ಆಗಿರುವಂಥ ಕಾವ್ಯ ಮಾಡಿದಂಥ ಒಂದೇ ಒಂದು ತಪ್ಪು ಕೆಲಸ ಈ ಕಾವ್ಯಗೆ ಮಾತ್ರವಲ್ಲದೆ ಇಡೀ ಬಿಗ್ ಬಾಸ್ ಮನೆಗೂ ಕೂಡ ಒಂದು ಎಚ್ಚರಿಕೆಯ ಕರೆಗಂಟಾಯಿತು. ಜೊತೆಗೆ ಕಾವ್ಯಗೂ ಕೂಡ ಬಿಗ್ ಶಾಕ್ ಕಾದಿತ್ತು. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಫ್ಯಾಮಿಲಿ ವೀಕ್ನಲ್ಲಿ ಬಿಗ್ ಬಾಸ್ನ ಒಬ್ಬೊಬ್ಬ ಸ್ಪರ್ಧಿಗಳ ಕುಟುಂಬಸ್ಥರು ಕೂಡ ಬಂದು ಅವರ ಒಂದು ಸುಂದರವಾದಂಥ ಕ್ಷಣಗಳನ್ನು ಇಲ್ಲಿ ಕಳೆಯುವಂಥದ್ದು ಒಂದು ರೀತಿಯಲ್ಲಿ ಈ ವಾರ ಅವಿಸ್ಮರಣೀಯ ವಾರವಾಗಿ ಬದಲಾಗಿ ಹೋಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಈ ಸಂಭ್ರಮ ಕಳೆಕಟ್ಟಿತ್ತು. ಅದಕ್ಕೆ ಕಾರಣವೇ ಈ ಫ್ಯಾಮಿಲಿ ವೀಕ್. ಸ್ಪರ್ಧಿಗಳ ಕುಟುಂಬದವರು ಈ ವಾರ ಮನೆಗೆ ಹೊಕ್ಕು ಅವರನ್ನು ಭೇಟಿ ಮಾಡಿ ಮಾತನಾಡಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಒಂದು ಮನೆಯಿಂದ ಇಬ್ಬರನ್ನು ಕರೆತಂದಿದ್ರು, ಇಬ್ಬಿಬ್ಬರು ಬಂದಿದ್ದರು. ಇಬ್ಬರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಡಿಫ್ರೆಂಟಾಗಿ ಹೋಗಿ ಅವರವರ ಮನೆಯವರನ್ನು ಭೇಟಿ ಮಾಡಿ, ಜೊತೆಗೆ ಇತರ ಸ್ಪರ್ಧಿಗಳನ್ನು ಕೂಡ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಆರಂಭದಿಂದನೂ ಕೂಡ ಮಾಡ್ತಾಯಿದ್ರು. ಕಳೆದ 3-4 ದಿನಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ ಬಿಗ್ ಬಾಸ್ ಮನೆಯ ಒಳಗಡೆ. ಇದರ ನಡುವೆ ಬಿಗ್ ಬಾಸ್ ಮನೆಯ ಒಳಗಡೆ ಈಗಾಗಲೇ ರಾಶಿಕಾ ಶೆಟ್ಟಿ, ಸೂರಜ್ಜು, ಧನುಷು, ಅಶ್ವಿನಿ ಗೌಡ, ರಕ್ಷಿತಾ ಹಾಗೂ ಗಿಲ್ಲಿ ನಟ, ನಂತರ ಕೊನೆಯದಾಗಿ ಈ ಕಾವ್ಯ ಅವರ ನಿನ್ನೆ ಕೊನೆಯದಾಗಿ ಕಾವ್ಯ ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಕಾವ್ಯ ಫ್ಯಾಮಿಲಿಯಿಂದ ಅವರ ತಮ್ಮ ಮತ್ತು ತಾಯಿ ಇಬ್ಬರು ಕೂಡ ಬಂದಿದ್ದರು. ಇಬ್ಬರು ಕೂಡ ಸಹಜವಾಗಿ ಕಾವ್ಯಗೆ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಸರ್ಪ್ರೈಸನ್ನು ಕೂಡ ಕೊಟ್ಟರು, ಇಬ್ಬರನ್ನು ಮೀಟ್ ಮಾಡುವಂತಹ ಒಂದು ಉದ್ದೇಶದಲ್ಲಿ. ಅಂದರೆ ಬಹುಶಃ ಯಾರಿಗೂ ಕೂಡ ಇಷ್ಟು ಆಟ ಆಡಿಸಿರಲಿಲ್ಲ, ಅಷ್ಟು ಆಟ ಆಡಿಸಿ ಕಾವ್ಯ ಅವರಿಗೆ ಕುಟುಂಬಸ್ಥರನ್ನು ಭೇಟಿ ಮಾಡುವಂತಹ, ಅಮ್ಮನನ್ನು ಮತ್ತು ತಮ್ಮನನ್ನು ಭೇಟಿ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ರು. ಇಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಕೂಡ ಬಂದು ತಮ್ಮ ಮಕ್ಕಳನ್ನು ಮಾತನಾಡಿಸಿ, ಜೊತೆಗೆ ಇತರ ಸ್ಪರ್ಧಿಗಳನ್ನು ಕೂಡ ಮಾತನಾಡಿಸಿ ಒಂದಷ್ಟು ಸಮಯವನ್ನು ಕಳೆದು ಹೋಗಿದ್ದಾರೆ. ಇನ್ನು ಕೆಲವರು ಉಳ್ಕೊಂಡಿದ್ದಾರೆ. ಮನೆಗೆ ಭೇಟಿ ಮಾಡಿ ತಮ್ಮ ಮಕ್ಕಳನ್ನು ಮಾತಾಡಿಸಿ ಬಂದಿರೋದು ಮಾತ್ರವಲ್ಲದೆ ಬಿಗ್ ಬಾಸು ಪಾಸ್, ಪ್ಲೇ, ರಿವೈಂಡ್ ಗೇಮ್ಗಳನ್ನು ಆಡಿಸ್ತಾ ಒಂದಷ್ಟು ಸಂಭ್ರಮವನ್ನು ಕೂಡ ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಕ್ಯಾಪ್ಟನ್ ಆಗಿರುವಂಥ ಕಾವ್ಯಗೆ ಹೆಚ್ಚಿನ ಕೆಲಸವಿಲ್ಲ. ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಸ್ವತಃ ನೋಡಿಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲೂ ಕೂಡ ಜಗಳ ಇಲ್ಲ, ಎಲ್ಲೂ ಕೂಡ ಟೆನ್ಷನ್ ಇಲ್ಲ. ಒಂದು ರೀತಿಯಲ್ಲಿ ಈ ವಾರದ ಕ್ಯಾಪ್ಟನ್ ಲಕ್ಕಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಅಂದರೆ ಇಷ್ಟು ದಿನಗಳ ಕ್ಯಾಪ್ಟನ್ಗಳಿಗೆ ಜಗಳ ಆಗ್ತಿತ್ತು, ಜೊತೆಗೆ ಅಲ್ಲಿ ಏನಾದರೂ ಒಂದು ಕಿರಿಕುಗಳು ನಡೀತಾ ಇತ್ತು, ಟಾಸ್ಕ್ಗಳು ನಡೀತಾ ಇದ್ದು, ಉಸ್ತುವಾರಿ ನೋಡ್ಕೊಬೇಕಿತ್ತು, ಮತ್ತು ಏನೇ ಆದರೂ ಕೂಡ ತಲೆಯನ್ನು ಕೊಡಬೇಕಿತ್ತು. ಈ ಸಲ ಆ ರೀತಿ ಇಲ್ಲ, ಎಲ್ಲವನ್ನು ಕೂಡ ಇಲ್ಲಿ ಸ್ಟಾಪ್ ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ಈ ವಾರ ಏನೂ ಕೂಡ ಇಲ್ಲ, ಯಾವ ಜಗಳನೂ ಕೂಡ ಇಲ್ಲ, ಏನೂ ಇಲ್ಲ. ಏನೇ ಇದ್ರೂ ಕೂಡ ಬರೀ ವ್ಯವಹಾರ, ಅಷ್ಟು ಬಿಟ್ಟರೆ ಬೇರೇನೂ ಕೂಡ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ಏನು? ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬಸ್ಥರು ಆಗಮಿಸಿದಂಥ ವೇಳೆ ಕಾವ್ಯಳ ಸಹೋದರ ಕಾರ್ತಿಕ್ ಹಾಗೂ ಸಾವಿತ್ರಿ ಅವರನ್ನು ಭೇಟಿ ಮಾಡಿ ಮಾತನಾಡಿಸಿದ್ದೇ ಒಂದು ವಿಶೇಷ ಆಗಿತ್ತು. ಆರಂಭದಲ್ಲಿ ಕಾವ್ಯ ಅವರ ತಾಯಿಯನ್ನು ಈ ಕ್ಯಾಪ್ಟನ್ಸಿ ರೂಮ್ನಲ್ಲಿ ಕೂರಿಸಿ ಲಾಕ್ ಮಾಡಿದ್ರೆ, ಇನ್ನು ಬೆಡ್ರೂಮ್ನಲ್ಲಿ ಕಾವ್ಯ ಅವರ ತಮ್ಮ ಕಾರ್ತಿಕನ್ನು ಕೂರಿಸಿ ಲಾಕ್ ಮಾಡ್ತಾರೆ. ನಂತರ ಇವರನ್ನು ಹೊರಗಡೆ ನಿಲ್ಲುವಂತೆ ಹೇಳ್ತಾರೆ. ನಂತರ ನಿಧಾನವಾಗಿ ಪಾಸು, ಪ್ಲೇ, ಫಾಸ್ಟ್ ಫಾರ್ವರ್ಡು ಹೀಗೆಲ್ಲ ಆಪ್ಷನ್ಸ್ಗಳನ್ನು ಕೊಡ್ತಾ ಕೊನೆಯದಾಗಿ ಕಾವ್ಯಗೆ ಭೇಟಿ ಮಾಡುವಂಥ ಅವಕಾಶವನ್ನು ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಒಂದು ಟ್ವಿಸ್ಟನ್ನು ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ, 15 ನಿಮಿಷದ ಒಳಗಡೆ ನೀವು ಇಬ್ಬರನ್ನು ಕೂಡ ಮಾತನಾಡಿಸಿ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಿರಬೇಕು ಅಂತೇಳಿ. ನಂತರ ಇಬ್ಬರನ್ನು ಕೂಡ ಸ್ವಲ್ಪ ನಿಯಮದಲ್ಲಿ ಸಡಿಲಿಕೆ ಮಾಡ್ತಾರೆ. ಇಬ್ಬರನ್ನು ಕೂಡ ಭೇಟಿ ಮಾಡುವಂಥ ಅವಕಾಶವನ್ನು ಕೂಡ ಕೊಡ್ತಾರೆ. ಸೊ ದಟ್ ಕಾವ್ಯಳ ಸಹೋದರ ಕಾರ್ತಿಕ್ ಹಾಗೂ ತಾಯಿ ಸಾವಿತ್ರಿ ಮನೆಯ ಒಳಗಡೆ ಆಗಮಿಸಿ ಒಂದಷ್ಟು ವಿಚಾರಗಳನ್ನು ಚರ್ಚಿಸೋದಕ್ಕೆ ಶುರು ಮಾಡ್ತಾರೆ. ಬಿಗ್ ಬಾಸ್ ಮನೆಯ ಈ ಉಳಿದಂಥ ಸ್ಪರ್ಧಿಗಳ ಜೊತೆಗೂ ಕೂಡ ಮಾತನಾಡ್ತಾ ನಂತರ ಅಲ್ಲಿ ಕಾವ್ಯ ಇವರಿಬ್ಬರನ್ನು ಕೂಡ ಸೈಡಿಗೆ ಕರ್ಕೊಂಡೋಗಿ ಒಂದಷ್ಟು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಗಂಭೀರವಾದಂಥ ವಿಚಾರಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವೊಂದಷ್ಟು ಗಾಂಭೀರ್ಯದ ಸಂಗತಿಗಳು ಹೊರಗಡೆ ಬರ್ತವೆ. ಈ ಹಂತದಲ್ಲಿ ಈ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಇವರು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನ ಮೂಲ ನಿಯಮದ ಉಲ್ಲಂಘನೆಯನ್ನು ಮಾಡಿಬಿಡ್ತಾರೆ.
ಅದಕ್ಕೆ ತಕ್ಷಣಕ್ಕೆ ಬಿಗ್ ಬಾಸ್ ಅಲರ್ಟ್ ಆಗ್ತಾರೆ, ಜೊತೆಗೆ ವಾರ್ನಿಂಗನ್ನು ಕೂಡ ಕೊಡ್ತಾರೆ, ಹಾಗೆಯೇ ಹೊರಗಡೆ ಕಳಿಸುವಂಥ ಆದೇಶವನ್ನು ಕೂಡ ಕೊಟ್ಟೇ ಬಿಡ್ತಾರೆ. ಬಿಗ್ ಬಾಸ್ನ ಮೂಲ ನಿಯಮವನ್ನು ಈ ಕಾವ್ಯ ಅವರ ಪೇರೆಂಟ್ಸ್ ಇಲ್ಲಿ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಅವರನ್ನು ಹೊರಗಡೆ ಕಳಿಸುವಂಥ ಆದೇಶವನ್ನು ಮಾಡೇ ಬಿಡ್ತಾರೆ. ಈ ಸಂದರ್ಭದಲ್ಲಿ ಕಣ್ಣೀರು ಸುರಿಸ್ತಾರೆ. ಏನೇ ಮಾಡಿದ್ರು ಕೂಡ ಬಿಗ್ ಬಾಸ್ ಆದೇಶದ ಬೆನ್ನಲ್ಲಿ ಅವರ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗಡೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಆದರೆ ಇಲ್ಲಿ ಆಗಿದ್ದೇನು ಅಂತೇಳಿ ಕೇಳಿದರೆ, ಅಥವಾ ಇವರು ಚರ್ಚೆಯನ್ನು ಮಾಡಿದ್ದೇನು ಅಂತೇಳಿ ಕೇಳಿದರೆ, ಇಲ್ಲಿ ಕಾವ್ಯ ಸಹೋದರ ಕಾರ್ತಿಕ್ ಬಳಿ ಬಿಗ್ ಬಾಸ್ನ ಮನೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಬಿಗ್ ಬಾಸ್ನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕಾರ್ತಿಕ್ ಆರಂಭದಲ್ಲಿ ಗಿಲ್ಲಿಗೆ ಚೋಕನ್ನು ಕೊಡ್ತಾರೆ. ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ನೀನೇ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ಯಾ ತಾನೇ ಅಂತ ಹೇಳ್ಬಿಟ್ಟು ಕಾವ್ಯ ಕಾರ್ತಿಕ್ಕಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾರ್ತಿಕ್ ಹೇಳ್ತಾರೆ, ಇದಕ್ಕೆ ಹೌದೌದು ನಾನೇ ಮಾಡ್ತಿರೋದು, ಎಲ್ಲದೂ ಕೂಡ ಚೆನ್ನಾಗಿ ಹೋಗ್ತಿದೆ, ತಲೆ ಕೆಡಿಸ್ಕೊಳ್ಬೇಡ, ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್ ಇದೆ, ಆದರೆ ನಾಮಿನೇಷನಲ್ಲಿ ಅವನ ಹೆಸರನ್ನು ತಗೋತೀಯ ಯಾಕೆ, ಗಿಲ್ಲಿಯಿಂದ ಕಾವ್ಯ ಅಂತೇಳ್ಬಿಟ್ಟು ಹೇಳ್ತಿರೋದು ಯಾರು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಪ್ರಶ್ನೆಯನ್ನು ಮಾಡ್ತಾರೆ. ಇದಕ್ಕೆ ಕಾವ್ಯ ಅವರ ತಾಯಿ ನಿನಗೆ ಆಗದೆ ಇರೋರು ಅಂತಾರೆ. ಅದಕ್ಕೆ ಕಾರ್ತಿಕ್ ಇರೇ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಗದರಿಸ್ತಾರೆ. ಇದರ ಬೆನ್ನಲ್ಲೇ ಬಿಗ್ ಬಾಸು ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಇಲ್ಲಿ ನೀವು ನಾಮಿನೇಷನ್ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಕ್ಲಿಯರ್. ಇಲ್ಲಿ ಗಿಲ್ಲಿಂದ ಕಾವ್ಯ ಅಂತೇಳ್ಬಿಟ್ಟು ಹೇಳ್ತಾರೆ ಅಂತೇಳ್ಬಿಟ್ಟು ನೀನು ಹೇಳ್ತೀಯಲ್ಲ, ಅದು 100% ಸತ್ಯ. ಆದರೆ ಹೊರಗಡೆ ಹೇಳುವಂಥದ್ದು ನಿನ್ನ ವಿರೋಧಿಗಳು ಹೇಳುವಂಥದ್ದು. ಒಳಗಡೆ ಯಾರಾದರೂ ಹೇಳ್ತಾರಾ? ಇಲ್ಲ ಅಲ್ವಾ. ಗಿಲ್ಲಿ ಹೇಳ್ತಾನ? ಇಲ್ಲ ಅಲ್ವಾ. ಮತ್ತೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅನ್ನೋದು ಇಲ್ಲಿ ಕಾರ್ತಿಕ್ನ ಉದ್ದೇಶ ಆಗಿತ್ತು, ಮಾತಿನ ಉದ್ದೇಶ. ಆದರೆ ಈ ಮಾತನ್ನು ಕಂಪ್ಲೀಟ್ ಮಾಡೋದ್ರ ಒಳಗಡೆ ಈ ಬಿಗ್ ಬಾಸ್ನ ಮೂಲ ನಿಯಮದ ಬಗ್ಗೆ ಇಲ್ಲಿ ಉಲ್ಲಂಘನೆ ಆಗಿರೋದ್ರಿಂದ ಕಾರ್ತಿಕ್ ಮತ್ತು ಸಾವಿತ್ರಿ ಅವರು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಮನೆಯಿಂದ ಹೊರಗಡೆ ಬರಬೇಕು. ಕಾರಣ ನೀವು ಬಿಗ್ ಬಾಸ್ನ ಮೂಲ ನಿಯಮವನ್ನು ಉಲ್ಲಂಘಿಸಿದ್ದೀರಾ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಘೋಷಣೆಯನ್ನು ಮಾಡಿ ಮೇನ್ ಡೋರನ್ನು ಓಪನ್ ಮಾಡ್ತಾರೆ. ಈ ವೇಳೆ ಕಾವ್ಯ ಕಣ್ಣೀರನ್ನು ಇಡ್ತಾರೆ. ಇದು ಪ್ರೋಮೋದ ಬೆನ್ನಲ್ಲಿಯೇ ನಿನ್ನೆ ಅವರ ತಂದೆ ತಾಯಿ ಇಬ್ಬರು ಕೂಡ ಅವರ ತಾಯಿ ಮತ್ತು ತಮ್ಮ ಬಂದಿರುವಂತಹ ವಿಡಿಯೋ ಎಲ್ಲವೂ ಕೂಡ ನೋಡಿರ್ತೀರ. ಅಷ್ಟು ಪ್ರಸಾರ ಕೂಡ ಆಗಿದೆ ನಿನ್ನೆ. ಇವತ್ತು ಉಳಿದ ಭಾಗ ಪ್ರಸಾರ ಆಗ್ತದೆ. ಬಟ್ ಅದರಲ್ಲಿ ಏನು ಟ್ವಿಸ್ಟ್ ಕಾದಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ವಿಚಾರ. ಬಟ್ ಆದರೆ ಒಂದು ತಿಳ್ಕೊಬೇಕು, ಇಲ್ಲಿ ಕಾವ್ಯ ಅವರ ಮನೆಯವರು ಮಾಡಿದ್ದು ಒಂದು ರೀತಿಯಲ್ಲಿ ನಿಯಮದ ಉಲ್ಲಂಘನೆ, ಡೌಟೇ ಇಲ್ಲ. ಜೊತೆಗೆ ಈ ಎಲಿಮಿನೇಷನ್ನ ಬಗ್ಗೆ ಚರ್ಚೆ ಮಾಡಬಾರ್ದು. ಹಾಗಾದರೆ ಉಳಿದಂಥ ಸದಸ್ಯರು ಕೂಡ ಚರ್ಚೆ ಮಾಡಿದ್ರಲ್ಲ ಅದ್ರ ಬಗ್ಗೆ, ಅಂದರೆ ಮನೆಯ ಸದಸ್ಯರು ಮಾಡಿಲ್ಲ, ಬಿಗ್ ಬಾಸ್ನ ಒಳಗಡೆನೆ ಇತರ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ಕೂಡ ವಾರ್ನಿಂಗ್ ಕೊಡಬೇಕಾಗುತ್ತೆ. ಹಾಗಂದ್ರೆ ಮಾತ್ರಕ್ಕೆ ಇಲ್ಲಿ ಎಲ್ಲದೂ ಕೂಡ ಸರಿ ಇದೆ, ಕಾವ್ಯ ವಿಚಾರದಲ್ಲಿ ಎಲ್ಲದೂ ಕೂಡ ಸರಿ ಇದೆ, ಬೇರೆ ವಿಚಾರದಲ್ಲಿ ಮಾತ್ರ ಸರಿ ಇಲ್ಲ ಅಂತೇಳಿ ನೀವು ಹೇಳೋದು ಬೇಡ. ಎಲ್ಲರ ವಿಚಾರದಲ್ಲೂ ಕೂಡ ಹಾಗೆ ಕೆಲವೊಂದು ಸಂಗತಿಗಳನ್ನು ತುಂಬ ಸೀರಿಯಸ್ ಆಗಿ ಸ್ವೀಕರಿಸೋದು ಬೆಟರ್ ಅಂತೇಳಿ ಅನಿಸುತ್ತೆ. ಬಟ್ ಇಲ್ಲಿ ಕಾವ್ಯ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ಮಾಡಿದ್ರು, ಕಾವ್ಯ ಫ್ಯಾಮಿಲಿಯವರು ಕೂಡ ನಿರ್ಲಕ್ಷ್ಯವನ್ನು ಮಾಡಿದ್ರು, ಪರಿಣಾಮ ಹೀಗಾಯಿತು ಅನ್ನೋದು ಒಂದು ಕಡೆ. ಆದರೆ ಕಾವ್ಯ ಕ್ಯಾಪ್ಟನ್ ಆಗಿ ಹೀಗೆ ಮಾಡಿದ್ದು ಎಷ್ಟು ಸರಿ ಅನ್ನೋದು ಮತ್ತೊಂದು ಕಡೆ. ನಿಮಗೆಷ್ಟು ಬೇಸರ ಇದೆ, ನಿಮಗೆಷ್ಟು ಈ ರೀತಿಯಾದಂತಹ ಸಂದರ್ಭದಲ್ಲಿ ಬೇಸರ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.